ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಟಾಪಿಕ್ ಬಂದುಬಿಟ್ಟು ಬಾಣಿತನದಲ್ಲಿ ನಾವು ಯಾವ ಥರ ಊಟ ಮಾಡಬೇಕು, ಹಾಲು ಹೆಚ್ಚಿಸ್ಕೊಳ್ಳೋದು ಹೇಗೆ ಊಟದಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಹಾಲು ಹೇಗೆ ಹೆಚ್ಚಿಸ್ಕೊಳ್ಳೋದು. ಹಾಲೇ ಬರ್ತಾ ಇರಲ್ಲ ಕೆಲವರಿಗೆ ಬೇಡ ಅಂದರೂ ಬರ್ತಾ ಇರುತ್ತೆ, ಏನು ತಿಂದಿಲ್ಲ ಅಂದ್ರೂ. ಕೆಲವರಿಗೆ ಎಷ್ಟೇ ತಿಂದ್ರೂ ಸಮೇತ ಹಾಲು ಬರ್ತಾ ಇರಲ್ಲ. ಅಯ್ಯೋ ಏನು ತಿಂದರೆ ಹಾಲು ಜಾಸ್ತಿ ಆಗುತ್ತಪ್ಪ, ಹಾಲು ಬರುತ್ತಪ್ಪ ಅನ್ನೋದು ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ. ನಾವು ಕೆಲವೊಂದು ಫುಡ್ಡಲ್ಲಿ ಕೆಲವೊಂದು ಆಹಾರದಲ್ಲೇನೆ ನಾವು ಹಾಲನ್ನ ಹೆಚ್ಚಿಸ್ಕೋಬಹುದು ಬಾಣಂತಿಯರು. ಯಾಕಂದರೆ ಬೇರೆ ಯಾವ ತಿಂಡಿ ತಿನಿಸುಗಳನ್ನ ತಿನ್ನೋದಕ್ಕೆ ಬಿಡಲ್ಲ. ಮತ್ತು ಕೆಲವರಂತೂ ತರಕಾರಿಗಳು ತಿನ್ನೋದಕ್ಕೂ ಬಿಡಲ್ಲ, ಸೊಪ್ಪುಗಳು ತಿನ್ನೋದಕ್ಕೂ ಬಿಡಲ್ಲ. ಹಾಗೆ ಮಾಡಕ್ಕೆ ಹೋಗಬೇಡಿ. ಸೊಪ್ಪಲ್ಲಿ ತುಂಬ ಒಳ್ಳೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು. ಪ್ರತಿದಿನ ಸೇವಿಸಿ. ಪ್ರತಿದಿನ ಅದನ್ನ ಹಾಗೇನೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಪಲ್ಯ ಥರ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಒಂದು ಈರುಳ್ಳಿ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕಿ ಹಾಗೇನೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಪ್ರತಿಯೊಂದು ಊಟಕ್ಕೂ ಒಂದು ಇಷ್ಟಿಷ್ಟು ತಗೊಳ್ಳಿ. ಹಾಲು ಹೆಚ್ಚೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸಬ್ಬಕ್ಕಿ ಸೊಪ್ಪಲ್ಲಿ. ಮತ್ತು ಮೆಂತ್ಯ ಸೊಪ್ಪು ಸಹ ನೀವು ಯಾವ್ದಾದ್ರು ಇವಾಗ ಚಪಾತಿ ಒಳಗಡೆ ಹಾಕೋಬಹುದು, ಸಾಂಬಾರು ಒಳಗಡೆ ಮೆಂತ್ಯ ಸೊಪ್ಪನ್ನ ಹಾಕೋಬಹುದು. ಆ ಥರ ಯಾವ್ದಾರು ರೀತಿಯಲ್ಲಿ ನೀವು ಸೊಪ್ಪುಗಳನ್ನ ನೀವು ಸೇವಿಸಿದ್ರೆ. ಮತ್ತೆ ನಾವೇನು ಮಾಡಿಬಿಡ್ತೀವಿ, ನಾನು ದಪ್ಪ ಇದ್ದೀನಿ, ಸಣ್ಣ ಆಗಬೇಕು ಅಂತ ಊಟನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಮನೆಯವರು ಅಷ್ಟೇ ಇಷ್ಟಿಷ್ಟೇ ಊಟಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು, ಮನೇಲಿ ಯಾರೂ ನೋಡ್ಕೊಳ್ಳೋರು ಇಲ್ದಿದ್ದಾಗ ಸ್ವಲ್ಪ ಟೆನ್ಷನ್ ಥರ ಮಾಡಿಕೊಂಡು ನಿದ್ರೆ ಇರಲ್ಲ, ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಸನ್ನೆ ಆಗೋ ಚಾನ್ಸಸ್ ಇರುತ್ತೆ ಹೆಣ್ಮಕ್ಳಿಗೆ ಬಾಣಂತನದಲ್ಲಿ. ಆವಾಗ ಹಾಲು ತುಂಬ ಕಮ್ಮಿ ಆಗ್ತಾ ಬರುತ್ತೆ, ಯೋಚನೆಗಳು ಜಾಸ್ತಿ ಆಗುತ್ತೆ ಹೆಣ್ಮಗುಗೆ. ಹಾಗಾಗಿ ಹಾಲು ನಿಂತೇ ಹೋಗ್ಬಿಡುತ್ತೆ. ಒಬ್ಬೊಬ್ರಿಗಂತೂ ಬರೋದೇ ಇಲ್ಲ ಹಾಲು, ಆ ಥರ ಆಗ್ಬಿಡುತ್ತೆ ಯೋಚನೆಗಳು ಮಾಡಿ. ಸೊ ಯಾರಾದರೂ ಚೆನ್ನಾಗಿ ಅಕ್ಕಪಕ್ಕ ಇರೋರು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಊಟದಲ್ಲಿ ಸೊಪ್ಪು ಮತ್ತು ತರಕಾರಿ, ಹಣ್ಣುಗಳನ್ನ ಚೆನ್ನಾಗಿ ತಿಂದರೆ, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಒಂದು ತುಂಬಾ ಒಳ್ಳೆಯದು, ಹಾಲನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಏಲಕ್ಕಿ ಬಾಳೆಹಣ್ಣು ತಿನ್ನಿ. ರಾತ್ರಿ ತಿನ್ನೋದು ಒಳ್ಳೆಯದಲ್ಲ ಅಂದರೆ ಮಧ್ಯಾಹ್ನದ ಟೈಮು ಒಂದು 2 ಏಲಕ್ಕಿ ಬಾಳೆಹಣ್ಣು ತಿನ್ನೋದು ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು, ನಮಗೆ ವೆಯ್ಟು ಸಹ ಲೂಸ್ ಆಗ್ತಾ ಇರಬೇಕು, ಬಟ್ ಹಾಲು ಚೆನ್ನಾಗಿ ಬರ್ತಾ ಇರಬೇಕು, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ನೋರು ಒಂದು ಲೋಟ ನೀರಿಗೆ ಒಂದು ಇಷ್ಟು ಮೆಂತೆನ ನೆನೆಸಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನ ಹಾಗೇನೂ ಕುಡಿಬಹುದು. ಇಲ್ಲ ನಾವು ತಣ್ಣೀರು ಕುಡಿಯಲ್ಲ, ನಾನು ಬಾಣಂತಿ ಅನ್ನೋರು ಆ ನೀರನ್ನ ಸ್ವಲ್ಪ ಕುದಿಸಿ ಬೆಚ್ಚಗೆ ಮಾಡಿಕೊಂಡು ಸಹ ಕುಡಿಬಹುದು. ದೇಹನೂ ತಂಪಾಗಿ ಇಡೋದಕ್ಕೆ ಮೆಂತೆ ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವರು ಏನಕ್ಕೆ ತುಂಬ ಹೀಟ್ ಪದಾರ್ಥಗಳನ್ನು ಕೊಡ್ತಾರೆ ಅಂದರೆ, ಬಾಣಂತಿಯರಿಗೆ ಶೀತ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಹೀಟ್ ಪದಾರ್ಥನ ಕೊಟ್ಟು ಪೈಲ್ಸ್ ಅನ್ನೋ ಕಾಯಿಲೆ ಬಾಣಂತಿಯರಿಗೆ ತುಂಬಾ ಕಾಡ್ತಾ ಇದೆ. ಅದರಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪೈಲ್ಸ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ಬಾಡಿನ ತಂಪಾಗಿ ಇಟ್ಕೊಂಡು ವೆಯ್ಟ್ನ ಲೂಸ್ ಮಾಡಿಕೊಂಡು ಹಾಲನ್ನ ಹೆಚ್ಚಿಸ್ಕೊಂಡು ನಾವು ಹೆಲ್ದಿಯಾಗಿ, ನಮ್ಮ ಮಕ್ಕಳನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಅಂದರೆ, ಆದಷ್ಟು ಸೊಪ್ಪಿನ ಪಲ್ಯ ಮತ್ತು ಹಣ್ಣುಗಳು, ತರಕಾರಿ ಪಲ್ಯಗಳು, ತರಕಾರಿ ಸಾಂಬಾರುಗಳು ಈ ಥರ ತಿಂದು, ಆದಷ್ಟು ಏಲಕ್ಕಿ ಬಾಳೆಹಣ್ಣು ಮತ್ತು ಹೇಳಿದ್ನೆಲ್ಲ ಮೆಂತೆ ನೀರನ್ನು ಸೇವಿಸಿ. ನಿಜವಾಗ್ಲೂ ವೆಯ್ಟು ಲೂಸ್ ಆಗ್ತಾ ಬರುತ್ತೆ, ಸ್ಕಿನ್ನು ಚೆನ್ನಾಗಾಗುತ್ತೆ, ಹಾಲು ಸಹ ಹೆಚ್ಚುತ್ತೆ. ಸಬ್ಬಕ್ಕಿ ಸೊಪ್ಪು, ಮೆಂತೆ ಸೊಪ್ಪು, ಏಲಕ್ಕಿ ಬಾಳೆಹಣ್ಣು ಮತ್ತು ಮೆಂತೆ ನೀರು ಇಷ್ಟನ್ನ ಕುಡೀರಿ, ಇಷ್ಟನ್ನ ತಿನ್ನಿ. ನಿಜವಾಗ್ಲೂ ಬಾಣಂತಿಯಲ್ಲಿ ಹಾಲು ಹೆಚ್ಚುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಇವನ್ ನಾನು ಕೂಡ ಒಂದು ತಾಯಿಯಾಗಿ ನನಗೂ ಹಾಲಿನ ಕೊರತೆ ಜಾಸ್ತಿ ಆಗಿ, ಸೊ ನಾನು ಏನೇನು ಟ್ರೈ ಮಾಡಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.